ಸಿಂಧನೂರು ತಾಲೂಕಿನ ತುರುವಿಹಾಳ ಪಟ್ಟಣದಲ್ಲಿ ಭಗೀರಥ ಮಹರ್ಷಿ ಜಯಂತಿ ಆಚರಿಸಲಾಯಿತು. ನಂತರ ಮಾತನಾಡಿದ ಪಟ್ಟಣ ಪಂಚಾಯಿತಿ ಸದಸ್ಯ ಬಾಪುಗೌಡ ದೇವರಮನಿ, ಲೋಕ ಕಲ್ಯಾಣಕ್ಕೆ ಗಂಗೆಯನ್ನು ಧರೆಗೆ ತರಲು ನಿರಂತರ ಶ್ರಮ ವಹಿಸಿ ಯಶಸ್ಸು ಪಡೆದ ಮಹಾತ್ಮ ಮಹರ್ಷಿ ಭಗೀರಥರಾಗಿದ್ರು ಅಂದರು. ಇನ್ನು ಪಟ್ಟಣದ ಮಹರ್ಷಿ ಸಮುದಾಯ ಭವನದಲ್ಲಿ ನಡೆದ ಜಯಂತಿಯಲ್ಲಿ ಅವರು ಈ ಹೇಳಿಕೆಯನ್ನು ಕೊಟ್ಟರು. ನಂತರ ಶರಣಬಸಪ್ಪ ಸಾಹುಕಾರ ಮಾತನಾಡಿ, ಅಂಬೇಡ್ಕರ್, ಬಸವಣ್ಣ, ಗಾಂಧೀಜಿ, ಬಾಬು ಜಗಜೀವನ್ ರಾವ್ ಅವರುಗಳು ಸಮಾಜದಲ್ಲಿ ನಿಸ್ವಾರ್ಥದಿಂದ ಕೆಲಸ ಮಾಡಿದವರು. ಮನುಷ್ಯ ಹುಟ್ಟು ಸಾವಿನ ನಡುವೆ ಈ ಭೂಮಿಯಲ್ಲಿ ತನ್ನ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಬೇಕು, ಆಗ ನಮ್ಮ ಸಮಾಜ ನಮ್ಮನ್ನು ನೆನೆಯುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ಸರ್ಕಾರಿ ನೌಕರಿ ಪಡೆದ ಯುವಕರನ್ನ ಸನ್ಮಾನಿಸಲಾಯಿತು. ಭಗೀರಥ ಮಹರ್ಷಿ ಅವರ ಜಯಂತಿಯನ್ನ ಯಾತಕ್ಕಾಗಿ ಆಚರಣೆ ಮಾಡ್ತೀವಿ ಅನ್ನುವಂಥದ್ದು ಒಂದು ಮಾತು. ಯಾಕಂದ್ರೆ ಇವತ್ತು ಸಾಧಕನ ಸೊತ್ತು ಸೋಮಾರಿ ಸೋತಲ್ಲ ಅಂತ ಹೇಳಿ ಹೇಳ್ತಾರೆ. ಯಾಕಂದ್ರೆ ಇವತ್ತು ಅವ್ರು ಸಾಧನೆ ಮಾಡಿದಂತಹದ್ದ ನೆನಪಿಸೋದಕ್ಕೆ ನಾವು ಇವತ್ತು ಜಯಂತಿ ಮಾಡಕತ್ತೀವಿ. ಇವತ್ತು ನಾವು ಜಯಂತಿ ಮಾಡ್ತಾ ಇರೋದು ಒಂದು ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದೀವಿ. ಯಾಕೆ ಮಾಡ್ಬೇಕು ಜಯಂತಿ ಅಂದ್ರೆ, ಇವತ್ತು ಅವರು ಏನ್ ಸಾಧನೆ ಮಾಡ್ಯಾರ, ಅವರು ಇವತ್ತು ಹೆಸರು ಅಜರಾಮರಾಗಿ ಉಳಿಯೋದಕ್ಕೆ ಏನ್ ಕಾರಣ ಅನ್ನೋದಕ್ಕೆ ನಾವು ಮಾಡ್ತಾ ಇದ್ದೀವಿ. ಆ ಕಾರಣದಿಂದ ಇವತ್ತು ಜಯಂತಿ ಮಾಡಿದ್ರೆ ಅಷ್ಟೇ ಅಲ್ಲ, ಅವರಲ್ಲಿರ್ತಕ್ಕಂಥ ಒಂದು ಏನು ಒಳ್ಳೆ ಗುಣ ಇತ್ತಲ್ಲ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಮುನ್ನಡೆದ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತದೆ, ಸ್ವಾರ್ಥಕ ಆಗಲ್ಲ ಅಂತ ಹೇಳಿ ಹೇಳಕ್ ಬಯಸ್ತೇನೆ. ದಯವಿಟ್ಟು ಎಲ್ಲರೂ ಅವರಲ್ಲಿರ್ತಕ್ಕಂಥದ್ದು ನಾವು 100 ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳಕ್ ಆಗದೆ ಹೋದ್ರೂ ಪರವಾಗಿಲ್ಲ, ಕನಿಷ್ಠ ಪಕ್ಷ 1% ಆದ್ರೂ ನಾವು ಅಳವಡಿಸ್ಕೊಂಡ್ರೆ ಇವತ್ತು ನಾವು ಸಮಾಜಕ್ಕೆ ನಾವು ಒಂದು ಒಳ್ಳೆ ಕೊಡುಗೆ ಕೊಡಬಹುದು ಅಂತೇಳಿ ನನ್ನ ಭಾವನೆ. ಇವತ್ತು ಎಲ್ಲರೂ ಸೇರಿ ಮಾಡ್ತಕ್ಕಂಥ ಜಯಂತಿಗೆ ಮತ್ತೊಮ್ಮೆ ಶುಭಾಶಯ ಕೋರಿ ನನ್ನ ಇಲ್ಲ ಎಲ್ಲರಿಗೂ ಯಾವಾಗ ಬಿಟ್ಟಾಗುತ್ತ ಅದಕ್ಕೆ ಒಂದು 2 ನಿಮಿಷದಲ್ಲಿ ನಾನು ಮುಗಿಸ್ತಾ ಇದ್ದೀನಿ. ಆವ ಜಾತಿಯವನಾಗಲಿ ಗುರುಲಿಂಗ ಜಂಗಮಕ್ಕೆ ಅರ್ಥ ಪ್ರಾಣಾಭಿಮಾನವನ್ನು ಕೊಟ್ಟು ಅಹಂಕಾರ ಒಳಗಿರ್ತಕ್ಕಂತಹ ಮಹಾತ್ಮನ ಬಾಯ್ತಂಬುಲವ ಮೇಲೆ ಬೀಳುಡಿಗೆಯ ಉಡಿವೆ ಆತನ ಪಾದರಕ್ಷೆಗಳೆರಡನ್ನು ಮಂಡೆಯ ಮೇಲೆ ಹೊತ್ತುಕೊಂಡು ಬದುಕುವೆನೆಯ ಯಾವತ್ತು ಬಂದ ಜೀವನ ಪರ್ಯಂತ ಮಂಡೆಯ ಮೇಲೆ ಹೊತ್ತುಕೊಂಡು ಬದುಕುವೆನೆಯ ಜನ್ಮ ಜನ್ಮಾಂತರದಲ್ಲಿ ಗುಹೇಶ್ವರ ಅಂತಾನೆ ಬಸವಾದಿ ಶರಣರು ಒಂದು ಸಂಸ್ಥೆ ಮಾಡಿದ್ರೆ ಅಲ್ಲಿ ನಿರಂಜನ ಪೀಠಕ್ಕ ಅಲ್ಲಮ್ಮ ಪ್ರಭುದೇವರಿದ್ರು. ಅವರು ಮದ್ದಳೆ ಬಾರಿಸ್ತಕ್ಕಂಥವ್ರಿಗೆ ಅಧಿಕಾರ ಕೊಟ್ಟಿದ್ರು. ಅಂದ್ರೆ ಸಾಧನೆ ಮುಖಾಂತರ ಯಾರಾದ್ರೂ ಕೂಡ ಏನಾದ್ರೂ ಸಾಧನೆ ಮಾಡಬಹುದು ಅಂತೇಳಿ ಬಸವಾದಿ ಶರಣರು ಹೇಳಾರಲ್ಲ, ಅದೇ ರೀತಿ ಇವತ್ತು ಏನಂತಾರ ಭಗೀರಥ ಪ್ರಯತ್ನ ಮಾಡ್ಬೇಕಂತಾರ. ಯಾಕಂತಂದ್ರೆ ಅಷ್ಟು ಕಷ್ಟಪಟ್ಟು ಲೋಕದ ಹಿತಾರ್ಥವಾಗಿ ತಪಸ್ಸನ್ನು ಮಾಡಿದ್ರು, ಸಾರ್ಥಕ್ಕಾಗಿ ಅಲ್ಲ. ಲೋಕದ ಹಿತಾರ್ಥವಾಗಿ ಯಾರು ಸಂಕಲ್ಪ ಮಾಡ್ತಾರೆ ಅವ್ರ ಹೆಸರು ಇವತ್ತಿಗೆ ಸ್ಥಿರಸ್ಥಾಯಿಯಾಗಿ ಉಳಿದಾವ. ವಾಲ್ಮೀಕಿ ಮಹರ್ಷಿ ಆಯ್ತು, ಬಸವಾದಿ ಶರಣರಾಯ್ತು. ಬಸವಾದಿ ಶರಣರು ನೋಡ್ರಿ ಅವ್ರ ಕಾಲದಾಗ ಎಲ್ಲರನ್ನೂ ಕೂಡ ಎಲ್ಲಾ ಜನಾಂಗದವರು ಕೂಡ 4 ಮಂದಿ ಶರಣರಾಗಿದ್ದಾರೆ ಸಾಧನೆ ಮಾಡಿ. ಅದಕ್ಕೆ ಸಾಧನೆ ಮುಖಾಂತರ ಏನೆಲ್ಲವನ್ನು ಸಾಧನೆ ಮಾಡಬಹುದು ಅಂತಕ್ಕಂಥ ರೀತಿಯಲ್ಲಿ ತಿಳಿಸಿಕೊಟ್ಟಿರ್ತಕ್ಕಂಥ ಭಗೀರಥ ಮಹರ್ಷಿಗಳಿಗೆ ಇನ್ನೊಮ್ಮೆ ಶರಣಾರ್ಥಿಗಳನ್ನೇ ನನ್ನ 2 ಮಾತುಗಳನ್ನು ಈ ತಕ್ಷಣ ನೆನೆಸ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಊರಿಗೆ ಬಂದಿರತಕ್ಕಂಥ ಈ ನೀರಿನ ಸಮಸ್ಯೆ ಹಿಂದಿನ ಕಾಲದಲ್ಲಿ ಮಹರ್ಷಿಯವರು, ನಮ್ಮ ಭಗೀರಥ ಮಹರ್ಷಿಯವರು ಭೂಮಿಗೆ ಗಂಗೆಯನ್ನು ತಂದಿರ್ತಕ್ಕಂಥದ್ದು ನಾವು ನೋಡಿದ್ವಿ. ಆದ್ರಿಂದ ನಾವು ನಮ್ಮ ಈ ತಿರುವನಾಡು ಸುತ್ತಮುತ್ತಲ ಎಲ್ಲ ಕಡೆ ಮಳೆ ಆಗಲಿ ಎಂಬ ಉದ್ದೇಶದಿಂದಾಗಿ ನಾವು ಭಗೀರಥ ಮಹಾ ಋಷಿಯನ್ನು ನಾವು ಮನದಲ್ಲಿ ಸ್ಮರಿಸೋಣ. ಈ ಉಪ್ಪರ ಸಮಾಜವು ಈ ಭೂಮಂಡಲ ಆಳಿರ್ತಕ್ಕಂಥ ರಾಜರುಗಳಲ್ಲಿ ಕ್ಷೇತ್ರೀಯ ವಂಶಗಳಲ್ಲಿ ಈ ಉಪ್ಪರ ಸಮಾಜ ಒಂದು ಅಂತ ಹೇಳ್ಬೋದು. ಈ ಸಮಾಜ ಒಂದು ಭೂಮಿಗೆ ಅನುಕೂಲ, ಭೂಮಿಗೆ ಈ ನೀರು ತಂದಿರ್ತಕ್ಕಂಥ ಈ ಭಗೀರಥ ಮಹರ್ಷಿ ಒಂದು ಇತಿಹಾಸ ಅಂತ ಹೇಳ್ಬೋದು. ಮೊದಲಿಗೆ ಒಂದು ದಂತಕಥೆಯನ್ನು ಹೇಳಿ